ಮೂವಿ ಆರಂಭದಲ್ಲಿ ನಮಗೆ ಶೈನಿ ಎಂಬ ಮದುವೆಯಾದ ಹೆಣ್ಣು ಕಾಣಿಸುತ್ತಾಳೆ. ಅವಳ ಗಂಡನ ಹೆಸರು ರೇಜಿ. ಅವನು ಬೇರೆ ಊರಿನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಈ ಸಮಯದಲ್ಲಿ ಶೈನಿ ತನ್ನ ಬಾಯ್ ಫ್ರೆಂಡ್ ಕಿರಣ್ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿರುತ್ತಾಳೆ. ಅಂದರೆ ಶೈನಿಗೆ ಕಿರಣ್ ಜೊತೆ ಅಫೇರ್ ಇರುತ್ತದೆ. ಕಿರಣ್ ಅವಳ ಕಾಲೇಜು ದಿನಗಳ ಜೂನಿಯರ್. ಈಗ ಅವನೇ ಅವಳ ಬಾಯ್ ಫ್ರೆಂಡ್. ಸಮಯ ಸಿಕ್ಕಾಗಲೆಲ್ಲ ಶೈನಿ ಕಿರಣ್ ಅನ್ನು ರಾತ್ರಿ ಸಮಯದಲ್ಲಿ ತನ್ನ ಮನೆಗೆ ಕರೆಯುತ್ತಿರುತ್ತಾಳೆ. ಈ ನಡುವೆ ಕಿರಣ್ ಶೈನಿಯನ್ನು ಕಿಲ್ಲಿಕೊಳ್ಳುತ್ತಾನೆ. ಇಂದು ರಾತ್ರಿ ನಾವು ಇಬ್ರೂ ಭೇಟಿಯಾಗೋಣ ಅಂತ. ಆದ್ರೆ ಶೈನಿ ಅವನನ್ನು ನಿರಾಕರಿಸುತ್ತಾಳೆ. ಏಕೆಂದರೆ ಆ ಸಮಯದಲ್ಲಿ ಅವಳಿಗೆ ಪೀರಿಯಡ್ಸ್ ನಡೆಯುತ್ತಿರುತ್ತವೆ. ಆಗ ಕಿರಣ್ ಶೈನಿಗೆ ಹೇಳುತ್ತಾನೆ, ಇಷ್ಟು ದಿನ ಕಾಯ್ದು ನಾವು ಭೇಟಿಯಾದರೆ ಮುಂದಿನ ದಿನ ಪೊಲೀಸ್ ಸ್ಟೇಷನ್ನಲ್ಲಿ ರೇಪ್ ಕೇಸ್ ಖಂಡಿತ ದಾಖಲಾಗುತ್ತದೆ. ಇದಕ್ಕೆ ಶೈನಿ ನಗುತ್ತಾ, ಹಾಗಾದ್ರೆ ನಾನು ಜಾಗರೂಕರಾಗಿರಬೇಕು ಎಂದು ಹೇಳುತ್ತಾಳೆ. ಹೀಗೆ ಇಬ್ಬರು ಬಹಳ ಸಮಯ ರೊಮ್ಯಾಂಟಿಕ್ ಆಗಿ ಮಾತನಾಡುತ್ತಿರುತ್ತಾರೆ. ನಂತರ ನಮಗೆ ಶೈನಿಯ ಕುಟುಂಬವನ್ನು ತೋರಿಸಲಾಗುತ್ತದೆ. ಅಲ್ಲಿ ಅವಳ ಅತ್ತೆ, ಮಾವ ಮತ್ತೊಂದು ಚಿಕ್ಕ ಮಗು ಇರುತ್ತದೆ. ಇಲ್ಲಿ ನಮಗೆ ಮತ್ತೊಂದು ವಿಷಯ ಗೊತ್ತಾಗುತ್ತದೆ. ಅವರ ಮನೆಯಲ್ಲಿ ಕೋವಿಡ್ ಸಮಯ ನಡೆಯುತ್ತಿರುತ್ತದೆ. ಹಾಗಾಗಿ ಹಲವೆಡೆ ಲಾಕ್ಡೌನ್ ಇರುತ್ತದೆ. ಶೈನಿಯ ಅತ್ತೆ ಅನಾರೋಗ್ಯ ಮತ್ತು ವಯಸ್ಸಿನ ಕಾರಣದಿಂದ ಹಾಸಿಗೆಯಲ್ಲೇ ಮಲಗಿರುತ್ತಾಳೆ. ಅವಳ ಆರೈಕೆಗೆ ಅವರು ರೀಟಾ ಎಂಬ ಲೇಡಿ ಕೇರ್ಟೇಕರ್ ಅನ್ನು ಇಟ್ಟಿರುತ್ತಾರೆ. ರೀಟಾ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಆ ವೃದ್ಧೆಯ ಆರೈಕೆ ಮಾಡುತ್ತಿರುತ್ತಾಳೆ. ಶೈನಿಯ ಅತ್ತೆಗೆ ಮಾತನಾಡಲು ಆಗುವುದಿಲ್ಲ, ಚಲಿಸಲೂ ಕೂಡ ಆಗುವುದಿಲ್ಲ. ಅವಳ ಎಲ್ಲಾ ಕೆಲಸಗಳೂ ಹಾಸಿಗೆಯಲ್ಲೇ ನಡೆಯುತ್ತವೆ. ಶೈನಿಯ ಮಾವನ ಹೆಸರು ಕುಟ್ಟಿಚಂದ್. ಅವನು ತನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತಾನೆ. ಕುಟ್ಟಿಚಂದಿನ ಒಂದು ಕಣ್ಣು ಹಾನಿಗೊಳಗಾಗಿರುತ್ತದೆ. ಅಂದರೆ ಅವನಿಗೆ ಸರಿಯಾಗಿ ಕಾಣುವುದಿಲ್ಲ. ಜೊತೆಗೆ ಅವನಿಗೆ ಸ್ವಲ್ಪ ಕಿವುಡುತನವೂ ಇರುತ್ತದೆ. ಜೋರಾಗಿ ಮಾತನಾಡಿದರೆ ಮಾತ್ರ ಅವನಿಗೆ ಕೇಳಿಸುತ್ತದೆ. ಸಮಯ ಸಿಕ್ಕಾಗಲೆಲ್ಲ ಕುಟ್ಟಿಚಂದ್ ತನ್ನ ಹೆಂಡತಿಯ ಪಕ್ಕದಲ್ಲಿ ಕುಳಿತು ಅವಳ ಮನಸ್ಸು ಹಸನಾಗಿಸಲು ಹಲವಾರು ಮಾತುಗಳನ್ನು ಆಡುತ್ತಿರುತ್ತಾನೆ. ಆದರೆ ಶೈನಿಗೆ ತನ್ನ ಅತ್ತೆಯ ಸೇವೆ ಮಾಡುವುದು ಅಷ್ಟೇನೂ ಇಷ್ಟವಿರಲಿಲ್ಲ. ಅದಕ್ಕಾಗಿಯೇ ಅವಳು ಕೇರ್ಟೇಕರ್ ಅನ್ನು ಇಟ್ಟಿದ್ದಳು. ಶೈನಿ ದಿನದ 24 ಗಂಟೆಗಳು ತನ್ನ ಬಾಯ್ ಫ್ರೆಂಡ್ ಜೊತೆ ಕೆಲವೊಮ್ಮೆ ಕಾಲ್ನಲ್ಲಿ, ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ರೊಮ್ಯಾನ್ಸ್ ಮಾಡುತ್ತಿರುತ್ತಾಳೆ. ಶೈನಿಯ ಮದುವೆ ಹೊಸದಾಗಿದ್ದಾಗ ಅವಳು ತನ್ನ ಅತ್ತೆಯ ಸೇವೆ ಮಾಡುತ್ತಿದ್ದಳು. ರೇಜಿಯು ಅದಕ್ಕಾಗಿಯೇ ಶೈನಿಯನ್ನು ಮದುವೆಯಾಗಿದ್ದ, ತನ್ನ ತಾಯಿಯನ್ನು ನೋಡಿಕೊಳ್ಳಲು. ಆದರೆ ಕೆಲವು ದಿನಗಳ ನಂತರ ಶೈನಿಗೆ ಈ ಕೆಲಸ ಅಷ್ಟೇನೂ ಇಷ್ಟವಿಲ್ಲದಂತೆ ಆಗುತ್ತದೆ. ಮದುವೆಗೆ ಮೊದಲು ಶೈನಿ ಕೆಲಸ ಕೂಡ ಮಾಡುತ್ತಿದ್ದಳು. ಆದ್ರೆ ಈಗ ಅವಳಿಗೆ ಅಷ್ಟು ಸ್ವಾತಂತ್ರ್ಯವಿರಲಿಲ್ಲ. ಅದನ್ನು ಯೋಚಿಸಿ ಅವಳು ಸದಾ ಪಶ್ಚಾತ್ತಾಪ ಪಡುತ್ತಿರುತ್ತಾಳೆ. ಒಂದು ರಾತ್ರಿ ರೀಟಾ ತನ್ನ ಸಂಬಳ ಕೇಳಲು ಶೈನಿಯ ಬಳಿ ಬರುತ್ತಾಳೆ. ಜೊತೆಗೆ ಅನುಮತಿ ಕೇಳುತ್ತಾಳೆ. ಕೆಲವು ದಿನಗಳಿಗಾಗಿ ಲಾಕ್ಡೌನ್ ಸಡಿಲವಾಗಿದೆ. ನಾನು ನನ್ನ ಮನೆಗೆ ಹೋಗಿ ಬರುತ್ತೇನೆ. ಮತ್ತೆ ಯಾವಾಗ ಲಾಕ್ಡೌನ್ ಆಗುತ್ತಾರೆ ಗೊತ್ತಿಲ್ಲ. ಈಗ ಹೋಗದೇ ಇದ್ರೆ ಮತ್ತೆ ಹೋಗಲು ಸಾಧ್ಯವಾಗದೆ ಹೋಗಬಹುದು. ಲಾಕ್ಡೌನ್ ಮುಗಿದ ಮೇಲೆ ನಾನು ಖಂಡಿತ ಮರಳಿ ಬರುತ್ತೇನೆ ಎಂದು. ಶೈನಿ ಮನಸ್ಸಿಲ್ಲದಿದ್ದರೂ ರೀಟಾಗೆ ಅವಳ ಸಂಬಳ ಕೊಡುತ್ತಾಳೆ. ರೀಟಾ ಹೋದ ಮೇಲೆ ತನ್ನ ಅತ್ತೆಯ ಆರೈಕೆ ಯಾರು ಮಾಡುತ್ತಾರೆ ಎಂಬ ಚಿಂತೆಯಲ್ಲಿ ಶೈನಿ ಬೀಳುತ್ತಾಳೆ. ಲಾಕ್ಡೌನ್ ಕಾರಣ ಮತ್ತೊಬ್ಬ ಕೇರ್ಟೇಕರ್ ಸಿಗುವುದಿಲ್ಲ. ಮುಂದಿನ ದಿನದಿಂದ ಶೈನಿ ಮತ್ತು ಕುಟ್ಟಿಚಂದ್ ಇಬ್ಬರೂ ಅತ್ತೆಯ ಆರೈಕೆ ಮಾಡಲು ಶುರು ಮಾಡುತ್ತಾರೆ. ಶೈನಿ ಸ್ವಲ್ಪ ಮಟ್ಟಿಗೆ ಕುಟ್ಟಿಚಂದ್ಗೆ ಸಹಾಯ ಮಾಡುತ್ತಿರುತ್ತಾಳೆ. ಆದ್ರೆ ಹೆಚ್ಚಿನ ಕೆಲಸವನ್ನು ಕುಟ್ಟಿಚಂದೇ ತನ್ನ ಹೆಂಡತಿಗಾಗಿ ಮಾಡುತ್ತಾನೆ. ಶೈನಿಯ ಅತ್ತೆಯ ಬಳಿ ಬರುವ ಭಾರೀ ದುರ್ವಾಸನೆಯ ಕಾರಣ ಶೈನಿಗೆ ಸರಿಯಾಗಿ ಅಡುಗೆ ಮಾಡಲೂ ಆಗುವುದಿಲ್ಲ, ಊಟ ಮಾಡಲು ಕೂಡ ಆಗುವುದಿಲ್ಲ. ಅಡುಗೆ ಮಾಡುತ್ತಾ ಮಾಡುತ್ತಾ ಅವಳು ಕಿರಣ್ ಜೊತೆ ಚಾಟ್ ಮಾಡುತ್ತಿರುತ್ತಾಳೆ ಮತ್ತು ಈ ಎಲ್ಲದಿಂದ ಯಾವಾಗ ಮುಕ್ತಿ ಸಿಗುತ್ತದೆ ಎಂದು ಯೋಚಿಸುತ್ತಿರುತ್ತಾಳೆ. ಕೊನೆಗೆ ಶೈನಿ ಒಂದು ನಿರ್ಧಾರ ಮಾಡಿಕೊಳ್ಳುತ್ತಾಳೆ, ತನ್ನ ಮಗುವನ್ನು ತನ್ನ ತಾಯಿ ಮನೆಗೆ ಕಳುಹಿಸಿಬಿಡಬೇಕು ಎಂದು. ಈ ವಿಷಯವನ್ನು ಅವಳು ತನ್ನ ಬಾಯ್ ಫ್ರೆಂಡ್ ಕಿರಣ್ಗೆ ಫೋನ್ ಮಾಡಿ ಹೇಳುತ್ತಾಳೆ. ಇದನ್ನು ಕೇಳಿ ಕಿರಣ್ ತುಂಬಾ ಖುಷಿಪಡುತ್ತಾನೆ. ಅವನು ಯೋಚಿಸುತ್ತಾನೆ, ಮನೆಗೆ ಜನ ಕಡಿಮೆ ಇದ್ದರೆ ನಾನು ಪ್ರತಿ ರಾತ್ರಿ ಶೈನಿಯ ಮನೆಗೆ ಬರಬಹುದು ಎಂದು. ಆ ರಾತ್ರಿ ಇಬ್ಬರು ಭೇಟಿಯಾಗುವ ಪ್ಲಾನ್ ಮಾಡುತ್ತಾರೆ. ಶೈನಿ ಕೂಡ ಇದಕ್ಕೆ ಒಪ್ಪಿಗೆ ಕೊಡುತ್ತಾಳೆ. ನಂತರ ಶೈನಿ ತನ್ನ ಮಗುವನ್ನು ತನ್ನ ತಾಯಿ ಮನೆಗೆ ಕರೆದೊಯ್ಯುತ್ತಾಳೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಕಿರಣ್ ತನ್ನ ಸ್ನೇಹಿತರ ಜೊತೆ ಚಹಾ ಕುಡಿದು ಮಾತುಕತೆ ನಡೆಸುತ್ತಿರುತ್ತಾನೆ. ಶೈನಿ ಆ ರಸ್ತೆಯಿಂದ ಹಾದು ಹೋಗುವಾಗ ಕಿರಣ್ನ ಒಬ್ಬ ಸ್ನೇಹಿತ ಶೈನಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಶುರು ಮಾಡುತ್ತಾನೆ. ಈ ಶೈನಿ ಅಷ್ಟು ಸರಳವಲ್ಲ, ನಾನು ಕೇಳಿದ್ದೇನೆ, ಅವಳ ಜೊತೆ ಅನೇಕ ಜನ ಸಂಬಂಧ ಹೊಂದಿದ್ದಾರೆ. ಒಂದು ರಾತ್ರಿ ನಾನು ಮ್ಯಾಥ್ಯೂವನ್ನು ಮಾವಿನ ಮರದ ಮೂಲಕ ಶೈನಿಯ ಮನೆಗೆ ಹೋಗುವುದನ್ನು ನೋಡಿದ್ದೇನೆ ಎಂದು. ಈ ಮಾತುಗಳು ಕಿರಣ್ಗೆ ತುಂಬಾ ಕೋಪ ತರಿಸುತ್ತವೆ. ಅವನು ಶೈನಿಯ ಪರವಾಗಿ ಮಾತನಾಡುತ್ತಾನೆ. ಶೈನಿ ಅಂತಹ ಹುಡುಗಿ ಅಲ್ಲ ಎಂದು. ಈ ಮಾತುಗಳಿಂದ ಜಗಳ ಹೆಚ್ಚಾಗುವಷ್ಟರಲ್ಲಿ ಕಿರಣ್ನ ಬೆಸ್ಟ್ ಫ್ರೆಂಡ್ ಕೆವಿನ್ ಮಧ್ಯಪ್ರವೇಶಿಸಿ ಕಿರಣ್ ಅನ್ನು ಶಾಂತಗೊಳಿಸುತ್ತಾನೆ. ಅವನ ಮಾತುಗಳಿಗೆ ಗಮನ ಕೊಡಬೇಡ, ಅವನು ಜಾಣ್ಮದಿಂದ ಹೀಗೆ ಹೇಳುತ್ತಿದ್ದಾನೆ ಎಂದು. ಅಂದರೆ ಕೆವಿನ್ಗೆ ಈಗಾಗಲೇ ಕಿರಣ್ ಮತ್ತು ಶೈನಿಯ ಸಂಬಂಧನ ಬಗ್ಗೆ ತಿಳಿದಿರುತ್ತದೆ. ರಾತ್ರಿ ಆದ ನಂತರ ಶೈನಿ ಕಿರಣ್ಗೆ ಕಾಲ್ ಮಾಡಿ, ಈ ಸಮಯಕ್ಕೆ ನನ್ನ ಮನೆಗೆ ಬಾ ಎಂದು ಹೇಳುತ್ತಾಳೆ. ಆಗ ಕಿರಣ್ ತನ್ನ ಸ್ನೇಹಿತ ಕೆವಿನ್ನ ಬೈಕ್ನಲ್ಲಿ ಶೈನಿಯ ಮನೆಗೆ ಹೊರಡ್ತಾನೆ. ಮನೆಯ ಬಳಿ ತಲುಪಿದ ನಂತರ ಕಿರಣ್ ಕೆವಿನ್ಗೆ ಮನೆಯ ಹೊರಗೆ ನಿಲ್ಲುವಂತೆ ಹೇಳುತ್ತಾನೆ. ಯಾರಾದರೂ ಬಂದರೆ ಸಿಗ್ನಲ್ ಕೊಡಲು ಹೇಳುತ್ತಾನೆ. ನಂತರ ಕಿರಣ್ ಶೈನಿಯ ಕೋಣೆಗೆ ಹೋಗುತ್ತಾನೆ.
ಶೈನಿ ಈಗಾಗಲೇ ಕಿರಣ್ಗಾಗಿ ಹಿಂದಿನ ಬಾಗಿಲನ್ನು ತೆರೆದಿಟ್ಟಿರುತ್ತಾಳೆ. ಬಹಳ ದಿನಗಳ ನಂತರ ಇವರಿಬ್ಬರೇ ಭೇಟಿಯಾಗಿರುವುದರಿಂದ ಇಬ್ಬರು ತುಂಬಾ ಮಾತನಾಡುತ್ತಾರೆ ಮತ್ತು ನಂತರ ಪರಸ್ಪರ ಇಂಟಿಮೇಟ್ ಕೂಡ ಆಗುತ್ತಾರೆ. ಸ್ವಲ್ಪ ಸಮಯದ ನಂತರ ಇಬ್ಬರು ಕುಳಿತಿರುವಾಗ ಅಚಾನಕ್ ಕಿರಣ್ ಶೈನಿಯನ್ನು ಕೇಳುತ್ತಾನೆ, ನಿನ್ನಿಂದ ಇಷ್ಟು ದುರ್ವಾಸನೆ ಏಕೆ ಬರುತ್ತಿದೆ? ಅದಕ್ಕೆ ಶೈನಿ ಹೇಳುತ್ತಾಳೆ, ನಮ್ಮ ಕೇರ್ ಟೇಕರ್ ತನ್ನ ಮನೆಗೆ ಹೋಗಿಬಿಟ್ಟಿದ್ದಾಳೆ. ಈಗ ಲಾಕ್ಡೌನ್ ಇರುವುದರಿಂದ ಬೇರೆ ಯಾರೂ ಕೇರ್ ಟೇಕರ್ ಸಿಗುವುದಿಲ್ಲ. ಅದಕ್ಕಾಗಿಯೇ ನಾನು ನನ್ನ ಅತ್ತೆಯ ಸೇವೆ ಮಾಡುತ್ತಿದ್ದೇನೆ. ನಂತರ ಶೈನಿ ಹೇಳುತ್ತಾಳೆ, ಕಿರಣ್, ನಾನು ಈ ಎಲ್ಲ ಜಂಜಾಟಗಳಿಂದ ಹೊರಬರಬೇಕು. ನೀನು ನನಗೆ ಸಹಾಯ ಮಾಡುತ್ತೀಯಾ? ಕಿರಣ್ ಕೇಳುತ್ತಾನೆ, ನೀನು ಏನು ಹೇಳಲು ಬಯಸುತ್ತಿದ್ದೀಯಾ? ಅದಕ್ಕೆ ಶೈನಿ ಹೇಳುತ್ತಾಳೆ, ನನ್ನ ಅತ್ತೆ ಇರುವ ಸ್ಥಿತಿಯಲ್ಲಿ ಅವಳಿಗೂ ತುಂಬಾ ಕಷ್ಟ. ಅವಳ ಕಾರಣದಿಂದ ನಮಗೂ ತುಂಬಾ ತೊಂದರೆಯಾಗುತ್ತಿದೆ. ಅವಳು ಸತ್ತರೆ ನಮ್ಮಿಬ್ಬರಿಗೂ ಒಳ್ಳೆಯದು. ಅವಳು ಸತ್ತ ಕೆಲವೇ ದಿನಗಳಲ್ಲಿ ನನ್ನ ಮಾವ ಕೂಡ ದುಃಖದಿಂದ ಸತ್ತು ಹೋಗುತ್ತಾರೆ. ಆಗ ನಾವು ಪ್ರತಿದಿನವೂ ಭೇಟಿಯಾಗಬಹುದು. ಇದನ್ನು ಕೇಳಿದ ಕಿರಣ್ ಮೊದಲು ಶಾಕ್ ಆಗುತ್ತಾನೆ, ತುಂಬಾ ಗಾಬರಿಯಾಗುತ್ತಾನೆ. ಆದರೆ ಶೈನಿ ಹೇಳುತ್ತಾಳೆ, ಇವತ್ತಿನ ರಾತ್ರಿ ನಾವು ಇಬ್ಬರೂ ನನ್ನ ಅತ್ತೆಯನ್ನು ಕೊಲ್ಲೋಣ. ಮೊದಲು ಕಿರಣ್ ಇದಕ್ಕೆ ಒಪ್ಪುವುದಿಲ್ಲ. ಆದರೆ ಶೈನಿಯ ಮಾತುಗಳನ್ನು ಯೋಚಿಸಿ ಕೊನೆಗೆ ಅವನು ಕೂಡ ಒಪ್ಪಿಗೆ ನೀಡುತ್ತಾನೆ. ಹೀಗೆ ಅರ್ಧರಾತ್ರಿ ಇಬ್ಬರು ಶೈನಿಯ ಅತ್ತೆಯ ಕೋಣೆಗೆ ಹೋಗುತ್ತಾರೆ. ಶೈನಿ ಒಂದು ಬಟ್ಟೆಯನ್ನು ತೆಗೆದುಕೊಂಡು ತನ್ನ ಅತ್ತೆಯ ಕತ್ತಿಗೆ ಸುತ್ತಿ ಉಸಿರುಗಟ್ಟಿಸಲು ಶುರು ಮಾಡುತ್ತಾಳೆ. ಕಿರಣ್ಗೂ ಸಹಾಯ ಮಾಡಲು ಹೇಳುತ್ತಾಳೆ. ಅದೇ ಸಮಯದಲ್ಲಿ ಶೈನಿಯ ಅತ್ತೆ ಎಚ್ಚರಗೊಳ್ಳುತ್ತಾಳೆ. ತನ್ನ ಕಣ್ಣುಗಳಿಂದ ಎಲ್ಲವನ್ನೂ ನೋಡುತ್ತಿರುತ್ತಾಳೆ, ಆದರೆ ಕೂಗಲು ಸಾಧ್ಯವಾಗುವುದಿಲ್ಲ. ಪಾಪ ಅಜ್ಜಿ ಸಾಯುವ ಸಮಯದಲ್ಲಿ ಅವಳ ಕಣ್ಣಿನಿಂದ ಕಣ್ಣೀರು ಹರಿಯುತ್ತದೆ. ಕೆಲವೇ ಕ್ಷಣಗಳಲ್ಲಿ ಈ ಇಬ್ಬರೂ ಆ ವೃದ್ಧೆಯನ್ನು ಕೊಂದುಬಿಡುತ್ತಾರೆ. ಶೈನಿ ಮತ್ತೆ ಕಿರಣ್ ಬಳಿ ಬಂದಾಗ ಕಿರಣ್ ಗಾಬರಿಯಿಂದ ಕೇಳುತ್ತಾನೆ, ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಶೈನಿ ಅವನಿಗೆ ಧೈರ್ಯ ತುಂಬಿಸುತ್ತಾ ಹೇಳುತ್ತಾಳೆ, ಗಾಬರಿಯಾಗಬೇಡ, ನಾವು ಇಬ್ಬರೂ ಸಿಕ್ಕಹಾಕಿಕೊಳ್ಳಲ್ಲ. ಬೆಳಗ್ಗೆ ಆದ ನಂತರ ನಾನು ಮೊದಲಿಗೆ ನನ್ನ ಅತ್ತೆಯ ಕೋಣೆಗೆ ಹೋಗಿ ಜೋರಾಗಿ ಅಳುತ್ತಾ ಚೀರಾಡುತ್ತೇನೆ. ಎಲ್ಲರೂ ಅತ್ತೆಯ ಆರೋಗ್ಯ ಹದಗೆಟ್ಟಿದ್ದರಿಂದ ಅವಳು ಸತ್ತಾಳೆಯಂತಲೇ ಯೋಚಿಸುತ್ತಾರೆ. ಈ ಟೆನ್ಷನ್ನಿಂದ ಹೊರಬರಲು ಮತ್ತೆ ಇಬ್ಬರೂ ಪರಸ್ಪರ ಇಂಟಿಮೇಟ್ ಆಗುತ್ತಾರೆ. ತುಂಬಾ ರಾತ್ರಿಯಾದ ನಂತರ ಶೈನಿ ನಿಧಾನವಾಗಿ ಕಿರಣ್ಣನ್ನು ಮನೆ ಹೊರಗೆ ಕಳುಹಿಸಲು ಯತ್ನಿಸುತ್ತಾಳೆ. ಬಾಗಿಲಿನ ಬಳಿ ಬಂದಾಗ ಯಾರೋ ಬಾಗಿಲು ಲಾಕ್ ಮಾಡಿರುವುದು ಕಾಣಿಸುತ್ತದೆ. ಶೈನಿ ಯೋಚಿಸುತ್ತಾಳೆ, ಬಹುಶಃ ತನ್ನ ಮಾವನೇ ಲಾಕ್ ಮಾಡಿರಬಹುದು. ಇಬ್ಬರು ಮತ್ತೊಂದು ಬಾಗಿಲಿನ ಬಳಿ ಹೋಗುತ್ತಾರೆ, ಆದರೆ ಅದು ಕೂಡ ಲಾಕ್ ಆಗಿರುತ್ತದೆ. ಇದನ್ನು ನೋಡಿ ಶೈನಿ ತುಂಬಾ ಗಾಬರಿಯಾಗುತ್ತಾಳೆ. ಹೊರಗಿಂದ ಯಾರೂ ಒಳಗೆ ಬಂದಿಲ್ಲ, ಅಂದರೆ ಎಲ್ಲ ಬಾಗಿಲುಗಳು ಹೇಗೆ ಲಾಕ್ ಆಗಿವೆ? ಮೇಲಾಗಿ ಮನೆಯಲ್ಲಿ ವಿದ್ಯುತ್ ಕೂಡ ಇರುವುದಿಲ್ಲ. ಅಷ್ಟರಲ್ಲಿ ಮೇಲ್ಮಹಡಿಯಿಂದ ಕೆಲವು ಶಬ್ದಗಳು ಕೇಳಿಸುತ್ತವೆ. ಕಿರಣ್ ಮತ್ತು ಶೈನಿ ನಿಧಾನವಾಗಿ ಮೆಟ್ಟಿಲೇರಿಕೊಂಡು ಮೇಲಕ್ಕೆ ಹೋಗಿ ಚಿಕ್ಕದಾಗಿ ಜಾಸೂಸಿ ನೋಡಲು ಪ್ರಯತ್ನಿಸುತ್ತಾರೆ. ಅಷ್ಟರಲ್ಲಿ ಒಂದು ಬಾಗಿಲು ಶೈನಿಯ ತಲೆಯ ಮೇಲೆ ಬೀಳುತ್ತದೆ. ಅವಳು ಮೆಟ್ಟಿಲಿನಿಂದ ಕೆಳಗೆ ಬಿದ್ದು ತಲೆಗೆ ಭಾರೀ ಗಾಯವಾಗುತ್ತದೆ. ಶೈನಿಯ ಶಬ್ದ ಕೇಳಿ ಕಿರಣ್ ಅವಳ ಬಳಿ ಬರಲು ಹೋಗುವಷ್ಟರಲ್ಲಿ ಅವನ ಕಾಲಿಗೂ ಅಚಾನಕ್ ಭಾರೀ ಗಾಯವಾಗುತ್ತದೆ. ಹೀಗೆ ಇಬ್ಬರೂ ತುಂಬಾ ಗಂಭೀರವಾಗಿ ಗಾಯಗೊಳ್ಳುತ್ತಾರೆ. ಶೈನಿ ಯೋಚಿಸುತ್ತಾಳೆ, ಯಾರೂ ಜಾಣ್ಮೆಯಿಂದ ನಮ್ಮಿಬ್ಬರನ್ನು ಟ್ರ್ಯಾಪ್ನಲ್ಲಿ ಸಿಲುಕಿಸಿದ್ದಾರೆ. ಈ ಮನೆಯಲ್ಲಿ ಯಾರೋ ಇದ್ದಾರೆ. ಅಷ್ಟರಲ್ಲಿ ನಮಗೆ ಗೊತ್ತಾಗುತ್ತದೆ, ಆ ವ್ಯಕ್ತಿ ಯಾರೂ ಅಲ್ಲ, ಶೈನಿಯ ಮಾವ ಕುಟ್ಟಿಚಂದ್. ನಂತರ ಒಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತದೆ. ಶೈನಿ ಮತ್ತು ಕಿರಣ್ ಅತ್ತಿಯನ್ನು ಕೊಲ್ಲುತ್ತಿದ್ದಾಗ ಯಾವುದೋ ಕಾರಣಕ್ಕೆ ಕುಟ್ಟಿಚಂದ್ನ ಕಣ್ಣು ತೆರೆಯುತ್ತದೆ. ತನ್ನ ಹೆಂಡತಿಯನ್ನು ನೋಡಲು ಹೋದಾಗ ಅವಳು ಸತ್ತಿರುವುದನ್ನು ನೋಡಿ ಅವನು ಜೋರಾಗಿ ಅಳುತ್ತಾನೆ. ಯಾಕೆಂದರೆ ಅವನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದ. ಆ ಸಮಯದಲ್ಲಿ ಅವನು ಗಮನಿಸುತ್ತಾನೆ, ಅವಳ ಕತ್ತಿಗೆ ಒಂದು ಬಟ್ಟೆ ಸುತ್ತಿರುತ್ತದೆ. ಇದರಿಂದ ಅವನಿಗೆ ಸಂಶಯ ಬರುತ್ತದೆ, ಯಾರೋ ಅವಳನ್ನು ಉಸಿರುಗಟ್ಟಿ ಕೊಂದಿದ್ದಾರೆ ಅಂತ. ಈ ವಿಷಯವನ್ನು ಶೈನಿಗೆ ಹೇಳಲು ಹೋಗುವಾಗ ಶೈನಿ ಮತ್ತು ಕಿರಣ್ ಮಾತನಾಡುತ್ತಿರುವುದನ್ನು ಅವನು ಕೇಳಿಬಿಡುತ್ತಾನೆ. ಮನೆ ಸಂಪೂರ್ಣ ಸ್ತಬ್ಧವಾಗಿದ್ದರಿಂದ ಅವರ ಮಾತುಗಳು ಕುಟ್ಟಿಚಂದ್ಗೆ ಸ್ಪಷ್ಟವಾಗಿ ಕೇಳಿಸುತ್ತವೆ. ಶೈನಿ ಮತ್ತು ಕಿರಣ್ ಮತ್ತೆ ಅತ್ತೆಯ ಕೋಣೆಗೆ ಹೋದಾಗ ಅದೇ ಸಮಯದಲ್ಲಿ ಕುಟ್ಟಿಚಂದ್ ಶೈನಿಯ ಕೋಣೆಗೆ ಹೋಗಿ ನೋಡುತ್ತಾನೆ, ಶೈನಿ ಜೊತೆ ಯಾರು ಇದ್ದಾರೆ ಅಂತ. ಅಲ್ಲಿ ಅವನಿಗೆ ಒಂದು ಕಾಂಡಮ್ ಪ್ಯಾಕೆಟ್ ಸಿಗುತ್ತದೆ. ಆಗ ಕುಟ್ಟಿಚಂದ್ಗೆ ಎಲ್ಲವೂ ಅರ್ಥವಾಗುತ್ತದೆ, ಶೈನಿಗೆ ಯಾರೋ ಒಬ್ಬನ ಜೊತೆ ಅಕ್ರಮ ಸಂಬಂಧವಿದೆ ಅಂತ. ಅಷ್ಟರಲ್ಲಿ ಶೈನಿ ಮತ್ತು ಕಿರಣ್ ಕುಟ್ಟಿಚಂದ್ನ ಕೋಣೆಗೆ ಬರುತ್ತಾರೆ. ಅದಕ್ಕೂ ಮೊದಲೇ ಕುಟ್ಟಿಚಂದ್ ತನ್ನ ಕೋಣೆಗೆ ಹೋಗಿ ಮಲಗಿರುವಂತೆ ನಟಿಸುತ್ತಾನೆ.
ಆ ಬಟ್ಟೆಯು ಅವನ ಬಳಿ ಇರುತ್ತದೆ. ನಂತರ ಕುಟ್ಟಿಚಂದ್ ತನ್ನ ಮಗ ರೇಜಿಗೆ ಕರೆ ಮಾಡಿ ಬೆಳಗ್ಗೆ ಆಗುವಷ್ಟರಲ್ಲಿ ಮನೆಗೆ ಬರಲು ಹೇಳುತ್ತಾನೆ. ನಿನ್ನ ಜೊತೆ ಒಂದು ಮುಖ್ಯ ವಿಷಯ ಮಾತನಾಡಬೇಕು ಅಂತ. ರೇಜೆ ಕೂಡ ಒಪ್ಪಿಕೊಳ್ಳುತ್ತಾನೆ. ಆದರೆ ಕುಟ್ಟಿಚಂದ್ ಪೊಲೀಸರಿಗೆ ಕರೆ ಮಾಡುವುದಿಲ್ಲ. ಅವನು ಶೈನಿ ಮತ್ತು ಕಿರಣ್ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಬಯಸುತ್ತಾನೆ. ಅದಕ್ಕಾಗಿ ಅವನು ಒಂದು ಟ್ರ್ಯಾಪ್ ಹಾಕಿ ಈ ಇಬ್ಬರನ್ನು ಭಾರೀ ಗಾಯಗೊಳಿಸುತ್ತಾನೆ. ಶೈನಿ ಅರ್ಥ ಮಾಡಿಕೊಳ್ಳುತ್ತಾಳೆ, ಈ ಎಲ್ಲವೂ ತನ್ನ ಮಾವನ ಕೆಲಸ ಅಂತ. ಈ ವಿಷಯವನ್ನು ಕಿರಣ್ಗೆ ಹೇಳುತ್ತಾಳೆ. ಕಿರಣ್ ಕೇಳುತ್ತಾನೆ, ಹಾಗಾದರೆ ನಾವು ಈ ಮನೆಯಿಂದ ಹೊರಗೆ ಹೇಗೆ ಹೋಗೋದು? ಶೈನಿ ಹೇಳುತ್ತಾಳೆ, ನಾವು ಹೊರಗೆ ಹೋದರೂ ಕುಟ್ಟಿಚಂದ್ ಸುಮ್ಮನಿರುವುದಿಲ್ಲ. ಅವನು ಪೊಲೀಸರಿಗೆ ಎಲ್ಲ ಸತ್ಯವನ್ನು ಹೇಳಿಬಿಡುತ್ತಾನೆ. ಇದರಿಂದ ಹೊರಬರಲು ಒಂದೇ ದಾರಿಯಿದೆ. ಅವನು ನಮ್ಮನ್ನು ಕೊಲ್ಲುವ ಮೊದಲು ನಾವೇ ಅವನನ್ನು ಕೊಲ್ಲಬೇಕು. ಇದನ್ನು ಕೇಳಿ ಕಿರಣ್ನ ಹುಷೆ ಹಾರಿಬಿಡುತ್ತದೆ. ನಾವು ಅವನನ್ನು ಕೊಂದರೆ ಎಲ್ಲರಿಗೂ ನಿನ್ನ ಮೇಲೆಯೇ ಸಂಶಯ ಬಡುತ್ತದೆ ಎಂದು ಹೇಳುತ್ತಾನೆ. ಶೈನಿ ಉತ್ತರಿಸುತ್ತಾಳೆ, ನಾವು ಅಂಥ ವಾತಾವರಣ ಸೃಷ್ಟಿಸಬೇಕು. ಕುಟ್ಟಿಚಂದ್ ತನ್ನ ಹೆಂಡತಿಯನ್ನು ಈ ಸ್ಥಿತಿಯಲ್ಲಿ ನೋಡಿ ಮೊದಲು ಅವಳನ್ನೇ ಕೊಂದ, ನಂತರ ಆತ್ಮಹತ್ಯೆ ಮಾಡಿಕೊಂಡ ಎಂದು. ಅಂದರೆ ಕುಟ್ಟಿಚಂದ್ನ ಕೊಲೆಯನ್ನು ಆತ್ಮಹತ್ಯೆಯಂತೆ ತೋರಿಸಬೇಕು. ಆಗ ಮಾತ್ರ ಜನ ನಮ್ಮ ಮೇಲೆ ನಂಬಿಕೆ ಇಡುತ್ತಾರೆ. ಆದರೆ ಇಲ್ಲಿ ದೊಡ್ಡ ಟ್ವಿಸ್ಟ್ ಏನೆಂದರೆ ಈ ಇಬ್ಬರ ಈ ಮಾತುಗಳನ್ನು ಕುಟ್ಟಿಚಂದ್ ಕೇಳಿಬಿಡುತ್ತಾನೆ. ನಂತರ ಶೈನಿ ಕೈಯಲ್ಲಿ ಚಿರಾಗ್ ಅಂದರೆ ಬಾಟಲಿ ಹಿಡಿದು ಕುಟ್ಟಿಚಂದನ್ನು ಹುಡುಕಲು ಹೊರಡುತ್ತಾಳೆ. ಅಷ್ಟರಲ್ಲಿ ಆ ಚಿರಾಗ್ ಅವಳ ಕೈಯಲ್ಲೇ ಒಡೆದು ಬಿಡುತ್ತದೆ. ಇದರಿಂದ ಶೈನಿಯ ಕೈ ಭಾರೀ ಸುಟ್ಟು ಹೋಗುತ್ತದೆ. ಅವಳ ಮುಖವು ಗಂಭೀರವಾಗಿ ಗಾಯಗೊಳ್ಳುತ್ತದೆ. ಇದೆಲ್ಲವೂ ಕುಟ್ಟಿಚಂದ್ ಹಾಕಿದ ಟ್ರ್ಯಾಪ್ ಆಗಿರುತ್ತದೆ, ಗಾಜು ಒಡೆಯುವಂತೆ. ಇಲ್ಲಿ ಇನ್ನೊಂದು ವಿಷಯ ತೋರಿಸಲಾಗುತ್ತದೆ. ಕುಟ್ಟಿಚಂದ್ ತನ್ನ ಹೆಂಡತಿಯ ಹಾಸಿಗೆಯ ಬಳಿ ಒಂದು ಸ್ವಿಚ್ ಅಳವಡಿಸಿದ್ದ. ಅವಳಿಗೇನಾದ್ರೂ ಬೇಕಾದರೆ ಆ ಸ್ವಿಚ್ ಒತ್ತಿದರೆ ಕುಟ್ಟಿಚಂದ್ಗೆ ಸಿಗ್ನಲ್ ಹೋಗುತ್ತಿತ್ತು. ಶೈನಿ ಮತ್ತು ಕಿರಣ್ ಅವಳನ್ನು ಕೊಲ್ಲುತ್ತಿರುವಾಗ ಆ ಸಮಯದಲ್ಲಿ ಅವಳು ಆ ಸ್ವಿಚ್ ಒತ್ತಿದ್ದಳು. ಅದಕ್ಕಾಗಿಯೇ ಕುಟ್ಟಿಚಂದ್ ಎಚ್ಚರಗೊಂಡಿದ್ದ. ಸ್ವಲ್ಪ ಸಮಯದ ನಂತರ ಇಬ್ಬರೂ ಎಚ್ಚರಗೊಂಡು ಪರಸ್ಪರ ಗಾಯಗಳಿಗೆ ಮಲಹೂ ಹಚ್ಚಿಕೊಳ್ಳುತ್ತಾರೆ. ನಂತರ ಶೈನಿ ಒಂದು ಭಯಾನಕ ಪ್ಲಾನ್ ಮಾಡುತ್ತಾಳೆ. ಮೊದಲು ಕಿರಣ್ ಕುಟ್ಟಿಚಂದನ್ನು ಹುಡುಕಲು ಹೋಗುತ್ತಾನೆ. ಇದನ್ನು ತಿಳಿದು ಕುಟ್ಟಿಚಂದ್ ಕಿರಣ್ ಮೇಲೆ ದಾಳಿ ಮಾಡಲು ಹೋಗುವಷ್ಟರಲ್ಲಿ ಶೈನಿ ಹಿಂದಿನಿಂದ ಬಂದು ಕುಟ್ಟಿಚಂದ್ನ ತಲೆಗೆ ಬಲವಾಗಿ ಹೊಡೆದು ಅವನನ್ನು ಬೇಹೋಶ್ ಮಾಡುತ್ತಾಳೆ. ಶೈನಿ ಕಿರಣ್ಗೆ ಹೇಳುತ್ತಾಳೆ, ನೀನು ಕಿಚನ್ಗೆ ಹೋಗಿ ಕೆರೋಸಿನ್ ತಾ, ಈ ವೃದ್ಧನನ್ನು ಸುಟ್ಟುಕೊಲ್ಲೋಣ ಅಂತ ಹೇಳಿ ಶೈನಿ ಕುಟ್ಟಿಚಂದ್ನ ಕಾಲು ಹಿಡಿದು ಎಳೆದುಕೊಂಡು ಹೋಗುತ್ತಾಳೆ. ಆದರೆ ಕುಟ್ಟಿಚಂದ್ ಎಚ್ಚರಗೊಂಡು ಬಾಗಿಲಿನಿಂದ ಶೈನಿಯ ತಲೆಗೆ ಹೊಡೆದು ಬಿಡುತ್ತಾನೆ. ಇದರಿಂದ ಶೈನಿ ಮತ್ತೆ ಗಂಭೀರವಾಗಿ ಗಾಯಗೊಂಡು ನೆಲಕ್ಕೆ ಬಿದ್ದು ನೋವಿನಿಂದ ಕಿರುಚುತ್ತಾಳೆ. ಅವಕಾಶ ಬಳಸಿಕೊಂಡು ಕುಟ್ಟಿಚಂದ್ ಅಲ್ಲಿಂದ ತಪ್ಪಿಸಿಕೊಂಡು ಮತ್ತೆ ಅಡಗಿಕೊಳ್ಳುತ್ತಾನೆ. ನಂತರ ಶೈನಿ ಕೈಯಲ್ಲಿ ಕೆರೋಸಿನ್ ಡಬ್ಬಿ ಹಿಡಿದು ಜೋರಾಗಿ ಕುಟ್ಟಿಚಂದ್ಗೆ ಹೇಳುತ್ತಾಳೆ, ನೀನು ನಮ್ಮ ಮುಂದೆ ಬರಲಿಲ್ಲ ಅಂದರೆ ನಾವು ನಿನ್ನ ಹೆಂಡತಿಯನ್ನು ಸುಟ್ಟು ಹಾಕುತ್ತೇವೆ. ಅವಳ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಇದನ್ನು ಕೇಳಿ ಬಿಚ್ಚಾರಿ ಕುಟ್ಟಿಚಂದ್ ತುಂಬ ದುಃಖಪಟ್ಟು ಇವರಿಬ್ಬರ ಮುಂದೆ ಬರುತ್ತಾನೆ ಮತ್ತು ಬೇಡಿಕೊಳ್ಳುತ್ತಾನೆ, ನನ್ನ ಹೆಂಡತಿಯನ್ನು ಬಿಟ್ಟು ಬಿಡಿ. ನಂತರ ಶೈನಿ ಮತ್ತು ಕಿರಣ್ ಇಬ್ಬರು ಸೇರಿ ಕುಟ್ಟಿಚಂದನ್ನು ಬಹಳ ಕ್ರೂರವಾಗಿ ಹೊಡೆಯಲು ಶುರು ಮಾಡುತ್ತಾರೆ. ಶೈನಿ ಹಲವು ವರ್ಷಗಳಿಂದ ತನ್ನ ಮನಸ್ಸಿನಲ್ಲಿ ಸಂಗ್ರಹವಾಗಿದ್ದ ಕೋಪವನ್ನು ಕುಟ್ಟಿಚಂದನ ಮೇಲೆ ಹೊರಹಾಕಲು ಆರಂಭಿಸುತ್ತಾಳೆ. ತುಂಬ ಹೊಡೆತಗಳನ್ನು ತಿಂದ ನಂತರ ಕೊನೆಗೆ ಕುಟ್ಟಿಚಂದನು ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಇವರಿಬ್ಬರನ್ನೂ ನಾನು ಕೊಂದೇ ಬಿಡಬೇಕು ಎಂದು. ಮೊದಲು ಅವನು ಕಿರಣ್ನ ಗಾಯಗಳ ಮೇಲೆ ಬಲವಾಗಿ ದಾಳಿ ಮಾಡುತ್ತಾನೆ. ನಂತರ ಶೈನಿಯ ಕಣ್ಣುಗಳಲ್ಲಿ ತನ್ನ 2 ಬೆರಳುಗಳನ್ನು ಚುಚ್ಚುತ್ತಾನೆ. ಇವರಿಬ್ಬರು ಭಾರೀ ನೋವಿನಿಂದ ತಡಪಾಡುತ್ತಿರುವಾಗ ಕುಟ್ಟಿಚಂದನು ತಕ್ಷಣ ತನ್ನ ಕೋಣೆಗೆ ಹೋಗಿ ಫೋನ್ ತೆಗೆದುಕೊಂಡು ಪೊಲೀಸರಿಗೆ ಕರೆ ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಫೋನ್ ಕನೆಕ್ಟ್ ಆಗುವುದಿಲ್ಲ. ಆಮೇಲೆ ಶೈನಿ ಬರುತ್ತಿರುವುದನ್ನು ನೋಡಿ ಕುಟ್ಟಿಚಂದ್ ಮತ್ತೆ ಯಾವುದೋ ಜಾಗದಲ್ಲಿ ಅಡಗಿಕೊಳ್ಳುತ್ತಾನೆ. ಅದೇ ಕ್ಷಣದಲ್ಲಿ ಪೊಲೀಸರು ಕುಟ್ಟಿಚಂದ್ಗೆ ಕಾಲ್ ಬ್ಯಾಕ್ ಮಾಡುತ್ತಾರೆ. ಫೋನ್ ರಿಂಗ್ ಆಗುವುದನ್ನು ನೋಡಿ ಶೈನಿ ಅರ್ಥ ಮಾಡಿಕೊಳ್ಳುತ್ತಾಳೆ, ಕುಟ್ಟಿಚಂದ್ ಪೊಲೀಸರಿಗೆ ಕರೆ ಮಾಡಿದ್ದಾನೆ ಎಂದು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸರು ಲೊಕೇಶನ್ ಟ್ರ್ಯಾಕ್ ಮಾಡಿ ಇಲ್ಲಿ ಬರುತ್ತಾರೆ. ಅದಕ್ಕೂ ಮುಂಚೆ ನಾವು ಕುಟ್ಟಿಚಂದನ್ನು ಕೊಲ್ಲಲೇಬೇಕು ಎಂದು ಶೈನಿ ಕಿರಣ್ಗೆ ಹೇಳುತ್ತಾಳೆ. ನಂತರ ಅವನಿಗೆ ಹೇಳುತ್ತಾಳೆ, ನಿನ್ನ ಫ್ರೆಂಡ್ ಹೊರಗಿದ್ದಾನಲ್ಲವಾ, ಅವನಿಗೆ ತಕ್ಷಣ ಕರೆ ಮಾಡಿ ಒಳಗೆ ಬರಲು ಹೇಳು. ಕಿರಣ್ ತನ್ನ ಸ್ನೇಹಿತ ಕೆವಿನ್ಗೆ ಕರೆ ಮಾಡಿ ತಕ್ಷಣ ಮನೆ ಒಳಗೆ ಬರಲು ಹೇಳುತ್ತಾನೆ. ಆದರೆ ಎಲ್ಲ ಬಾಗಿಲುಗಳು ಲಾಕ್ ಆಗಿವೆ. ಆಗ ಶೈನಿ ಹೇಳುತ್ತಾಳೆ, ಮನೆಯ ಹಿಂದೆ ಹೋಗಿ ಮಾವಿನ ಮರದ ಮೂಲಕ ವೆಂಟಿಲೇಟರ್ನಿಂದ ಒಳಗೆ ಬರಲು ಹೇಳು. ಇದು ಕೇಳಿ ಕಿರಣ್ ಶಾಕ್ ಆಗುತ್ತಾನೆ. ಏಕೆಂದರೆ ಸಿನಿಮಾದ ಆರಂಭದಲ್ಲೇ ಅವನ ಸ್ನೇಹಿತರು ಇದೇ ಮಾತು ಹೇಳಿದ್ದರು, ಕೆಲವರು ಮಾವಿನ ಮರದ ಮೂಲಕ ಶೈನಿ ಮನೆಗೆ ಹೋಗುತ್ತಾರೆ ಎಂದು. ಅಂದರೆ ಶೈನಿಯ ಸಂಬಂಧ ಕೇವಲ ಕಿರಣ್ಣೊಂದಿಗಷ್ಟೇ ಅಲ್ಲ, ಇನ್ನೂ ಹಲವಾರು ಹುಡುಗರ ಜೊತೆ ಇದ್ದದ್ದು ಸ್ಪಷ್ಟವಾಗುತ್ತದೆ.
ಫೋನ್ ಕಟ್ ಮಾಡಿದ ನಂತರ ಕಿರಣ್ ಶೈನಿಯನ್ನು ತುಂಬ ಗಾಲಿ ಹಾಕುತ್ತಾನೆ. ನೀನು ನನಗೆ ಮೋಸ ಮಾಡಿದ್ದೀಯಾ ಎಂದು. ಶೈನಿ ಹೇಳುತ್ತಾಳೆ, ನನಗೆ ನಿನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಿಲ್ಲ, ಮೊದಲು ಈ ಸಮಸ್ಯೆಯಿಂದ ಹೇಗೆ ಹೊರಬರಬೇಕು ಅನ್ನೋದನ್ನ ಯೋಚಿಸು. ಸ್ವಲ್ಪ ಸಮಯದ ನಂತರ ಕೆವಿನ್ ಶೈನಿಯ ಮನೆಗೆ ಒಳಗೆ ಬರುತ್ತಾನೆ. ಇವರಿಬ್ಬರ ಗಾಯಗಳನ್ನು ನೋಡಿ ಕೆವಿನ್ ಶಾಕ್ ಆಗುತ್ತಾನೆ. ಅಷ್ಟರಲ್ಲಿ ಕುಟ್ಟಿಚಂದ್ ಕೆವಿನ್ ಎದುರಿಗೆ ಬರುತ್ತಾನೆ. ಈ ಸ್ಥಿತಿಗೆ ಕುಟ್ಟಿಚಂದನೇ ಕಾರಣ ಎಂದು ಕೆವಿನ್ ಅರ್ಥ ಮಾಡಿಕೊಳ್ಳುತ್ತಾನೆ. ಚಾಕು ತೆಗೆದುಕೊಂಡು ಕುಟ್ಟಿಚಂದ್ ಮೇಲೆ ದಾಳಿ ಮಾಡಲು ಹೋಗುವಷ್ಟರಲ್ಲಿ ಕುಟ್ಟಿಚಂದ್ ನೆಲದ ಮೇಲೆ ಎಣ್ಣೆ ಸುರಿದಿರುತ್ತಾನೆ. ಕೆವಿನ್ ಕಾಲು ಜಾರಿ ಬಿದ್ದು ಅವನ ಕಾಲು ತುಂಬ ಗಾಯವಾಗುತ್ತದೆ. ನಂತರ ಕುಟ್ಟಿಚಂದ್ ಅವನ ತಲೆಗೆ ಬಲವಾಗಿ ಹೊಡೆದು ಅವನನ್ನು ಸಂಪೂರ್ಣವಾಗಿ ಕೊಂದುಬಿಡುತ್ತಾನೆ. ಇದನ್ನು ನೋಡಿ ಶೈನಿ ತುಂಬ ಗಾಬರಿಯಾಗುತ್ತಾಳೆ. ತಕ್ಷಣ ತನ್ನ ಕೋಣೆಗೆ ಹೋಗಿ ಮೊದಲು ತನ್ನ ಗಂಡ ರೆಜಿಗೆ ಕರೆ ಮಾಡಿ ಹೇಳುತ್ತಾಳೆ, ಅರ್ಧರಾತ್ರಿ ಒಬ್ಬ ಅಜ್ಞಾತ ವ್ಯಕ್ತಿ ನಮ್ಮ ಮನೆಗೆ ನುಗ್ಗಿದ್ದಾನೆ. ಅವನು ಅಪ್ಪ ಅಮ್ಮನನ್ನು ಕೊಂದಿದ್ದಾನೆ, ನನ್ನನ್ನು ತುಂಬಾ ಗಾಯಗೊಳಿಸಿದ್ದಾನೆ. ಬಹಳ ಕಷ್ಟದಿಂದ ನಿಮಗೆ ಕರೆ ಮಾಡುತ್ತಿದ್ದೇನೆ. ದಯವಿಟ್ಟು ಬೆಳಗ್ಗಾಗುವ ಮೊದಲು ತಕ್ಷಣ ಇಲ್ಲಿ ಬನ್ನಿ, ಪೊಲೀಸರಿಗೂ ಕರೆ ಮಾಡಿ. ಶೈನಿಯ ಪ್ಲಾನ್ ಏನೆಂದರೆ ಈ ಎಲ್ಲ ಘಟನೆಯಲ್ಲಿ ಕಿರಣ್ಣನ್ನು ಸಿಕ್ಕಿಸಿಬಿಡುವುದು. ಆದರೆ ಕಿರಣ್ ಈ ಮಾತುಗಳನ್ನು ಕೇಳಿಬಿಡುತ್ತಾನೆ. ತುಂಬಾ ಕೋಪಗೊಂಡು ಶೈನಿಯನ್ನು ಹೊಡೆಯುತ್ತಾನೆ. ನೀನು ನನ್ನನ್ನು ಪ್ರೀತಿಸಿದೆ, ನೀನು ನನ್ನನ್ನೇ ಇಲ್ಲಿ ಸಿಕ್ಕಿಸ ಬಯಸುತ್ತೀಯಾ ಎಂದು. ಇವರಿಬ್ಬರ ಮಧ್ಯ ಭಾರಿ ಹೊಡೆದಾಟ ನಡೆಯುತ್ತದೆ. ಕೊನೆಗೆ ಶೈನಿ ಬೇಹೋಶಾಗುತ್ತಾಳೆ. ಇಲ್ಲಿ ಕಿರಣ್ ಯೋಚಿಸುತ್ತಾನೆ, ನನ್ನ ಸ್ನೇಹಿತ ಕೆವಿನ್ ಕುಟ್ಟಿಚಂದನ್ನು ಕೊಂದಿರಬಹುದು ಎಂದು. ಅದನ್ನು ನೋಡಲು ಹೋಗುತ್ತಾನೆ. ಆದರೆ ಅದಕ್ಕಿಂತ ಮುಂಚೆ ಕುಟ್ಟಿಚಂದ್ ಒಂದು ಕೋಣೆಯಲ್ಲಿ ಟ್ರ್ಯಾಪ್ ಹಾಕಿರುತ್ತಾನೆ. ಕಿರಣ್ ಆ ಕೋಣೆಗೆ ಹೋಗುತ್ತಿದ್ದಂತೆಯೇ ಗ್ಯಾಸ್ ಸಿಲಿಂಡರ್ ಅವನ ತಲೆ ಮೇಲೆ ಬಿದ್ದು ಅವನ ಸಾವು ಸಂಭವಿಸುತ್ತದೆ. ಅದೇ ಸಮಯದಲ್ಲಿ ಶೈನಿ ಮತ್ತೆ ಪ್ರಜ್ಞೆಗೆ ಬರುತ್ತಾಳೆ. ಮತ್ತೆ ಕುಟ್ಟಿಚಂದ್ ಮೇಲೆ ಆಕ್ರಮಣ ಮಾಡುತ್ತಾಳೆ. ಇವರಿಬ್ಬರ ನಡುವೆ ಮತ್ತೆ ಭಾರೀ ಹೊಡೆದಾಟ ನಡೆಯುತ್ತದೆ. ಬಹಳ ಕಷ್ಟಪಟ್ಟು ಕುಟ್ಟಿಚಂದ್ ಬಾಗಿಲಿನ ಬಳಿ ತಲುಪುತ್ತಾನೆ. ಮನೆಯ ಕೀಲಿಯನ್ನು ಅವನು ತನ್ನ ಬಾಯಲ್ಲಿ ಮರೆ ಮಾಡಿಕೊಂಡಿರುತ್ತಾನೆ. ಅದನ್ನು ಬಳಸಿ ಬಾಗಿಲು ತೆರೆದು ಹೊರಗೆ ಹೋಗುತ್ತಾನೆ. ಅದೇ ಕ್ಷಣದಲ್ಲಿ ಪೊಲೀಸರು ಕೂಡ ಅಲ್ಲಿ ತಲುಪುತ್ತಾರೆ. ಅಷ್ಟರಲ್ಲಿ ಬೆಳಗ್ಗಾಗಿರುತ್ತದೆ. ಮನೆಯಲ್ಲಿದ್ದ ಎಲ್ಲರೂ ಗಾಯಗೊಂಡಿರುತ್ತಾರೆ. ತಕ್ಷಣ ಆಂಬ್ಯುಲೆನ್ಸ್ ಕರೆಸಿ ಎಲ್ಲರನ್ನೂ ಆಸ್ಪತ್ರೆಗೆ ಕಳುಹಿಸಲಾಗುತ್ತದೆ. ಅದೇ ಸಮಯದಲ್ಲಿ ಶೈನಿಯ ಗಂಡ ರೆಜಿ ಮನೆಗೆ ಬರುತ್ತಾನೆ. ಮನೆ ದೃಶ್ಯ ನೋಡಿ ಅವನು ಕೂಡ ಶಾಕ್ ಆಗುತ್ತಾನೆ. ರೆಜಿ ತನ್ನ ತಾಳಿಯನ್ನು ನೋಡಲು ಅವಳ ಕೋಣೆಗೆ ಹೋಗುತ್ತಾನೆ. ಅಲ್ಲಿ ಕುಟ್ಟಿಚಂದ್ ರಾತ್ರಿ ನಡೆದ ಹೊಡೆದಾಟದ ಮಧ್ಯೆಯೇ ತನ್ನ ಹೆಂಡತಿಗೆ ಸ್ವಚ್ಛವಾದ ಬಟ್ಟೆ ಹಾಕಿ ಅವಳ ಪಕ್ಕದಲ್ಲಿ ಮೇಣಬತ್ತಿ ಹಚ್ಚಿರುತ್ತಾನೆ. ಅಂದರೆ ಅವಳು ಸತ್ತ ಬಳಿಕವೂ ಅವಳ ಮೇಲಿನ ಅವನ ಪ್ರೀತಿ ಅದೆಷ್ಟೋ ಗಟ್ಟಿಯಾಗಿತ್ತು. ಇದರೊಂದಿಗೆ ಈ ಫಿಲ್ಮ್ ಇಲ್ಲಿ ಅಂತ್ಯವಾಗುತ್ತದೆ.